ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ದೇವೇಗೌಡರ ಅಂತಿಮ ದರ್ಶನ ಪಡೆಯೋದಕ್ಕೆ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ದೇವೇಗೌಡರ ನಿವಾಸಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಚೆನ್ನಮ್ಮ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದಿದ್ದಾರೆ ಸಿದ್ದರಾಮಯ್ಯನವರು. ದೇವೇಗೌಡರು ಕುಮಾರಸ್ವಾಮಿಗೆ ಧೈರ್ಯ ತುಂಬಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಒಡನಾಟವನ್ನು ಇಟ್ಕೊಂಡಿದ್ದಂಥವ್ರು, ಎಲ್ಲ ಒಂದೇ ಪಕ್ಷದಲ್ಲಿದ್ದಂಥವ್ರು. ದಶಕಗಳ ಕಾಲ ಒಡನಾಟವನ್ನು ಇಟ್ಕೊಂಡಿದ್ರು. ದೇವೇಗೌಡರ ಮನೆಗೆ ಹೋಗೋದು ಬರೋದು ಅಂಥ ಸಂದರ್ಭದಲ್ಲಿ ಬೇಕಾದಷ್ಟು ಬಾರಿ ಚೆನ್ನಮ್ಮನವರ ಕೈ ರುಚಿ ಊಟ ಮಾಡಿದ್ದೀನಿ ನಾನು ಅಂತೆಲ್ಲ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು. ಹಾಗಾಗಿ ಸಹಜವಾಗೇ ಒಂದು ಹಿರಿ ಜೀವ ಆ ಹಿರಿ ಜೀವದ ಅಂತ್ಯವಾಗಿದೆ ಅಂತಂದಾಗ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಬರ್ತಾರೆ ಸಹಜವಾಗಿ. ಸೊ ಹಾಗಾಗಿ ಅದರ್ವೈಸ್ ದೇವೇಗೌಡರ ಮನೆಗೆ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೆ ಹೋಗಬೇಕಾಗಿತ್ತು, ಯಾಕೆ ಹೋಗಬೇಕಾಗಿತ್ತು? ಸಾವಿನ ವಿಚಾರದಲ್ಲಿ ಮಾತ್ರ ಹಾಗೆ ನೋಡಿ. ಸೋಮಣ್ಣ ಅವರು ಬಂದು ಕೂತಿದ್ದಾರೆ, ದೇವೇಗೌಡರು ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ, ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ಸಿದ್ದರಾಮಯ್ಯನವರು ಕುಮಾರಸ್ವಾಮಿಗೆ ಧೈರ್ಯವನ್ನು ಹೇಳ್ತಾ ಇದ್ದಾರೆ, ಸಾಂತ್ವನ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀರಾ. ಜಮೀರ್ ಅಹಮದ್ ಅವರಲ್ಲೇ ಪಕ್ಕದಲ್ಲೇ ನಿಂತಿದ್ದಾರೆ. ಎಲ್ಲ ಒಂದು ಕಾಲದಲ್ಲಿ ಫ್ರೆಂಡ್ಸ್ ಇವರೆಲ್ಲ, ಕುಮಾರಸ್ವಾಮಿ, ಜಮೀರ್ ಅಹಮದ್ ಅವರೆಲ್ಲ. ಸೊ ಎಲ್ರಿಗೂ ಕೂಡ ಕೈ ಮುಗಿದು ಧೈರ್ಯ ಹೇಳಿ ಹೊರಟಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ನಮ್ಮ ಕಡೆ ತುಂಬ ಮಾತು ಹೇಳ್ತಾರೆ. ಏನು ಗೊತ್ತಾ, ನೀವು ಶುಭ ಕಾರ್ಯಗಳಿಗೆ ಹೋಗದಿದ್ರೂ ಪರವಾಗಿಲ್ಲ, ಆದರೆ ಸಾವುಗೆ ಹೋಗಬೇಕು. ಈ ಸಾವಿನ ದುಃಖ ಇದೆಯಲ್ಲ, ಅದು ದ್ವೇಷ ಅಸೂಯೆಗಳನ್ನು ಮರೆಸಿಬಿಡುತ್ತೆ. ರಾಜಕೀಯವಾಗಿ ಏನೇ ವೈರುಧ್ಯಗಳಿರ್ಬೋದು ಇವ್ರ ನಡುವೆ, ಆದರೆ ಇದು ರಾಜಕೀಯ ಮಾಡೋ ಸಂದರ್ಭ ಅಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ನೋಡಿ, ಸಿದ್ದರಾಮಯ್ಯನವರು ಈಗ ದೇವೇಗೌಡರು ಮನೆಗೆ ಬರೋದಕ್ಕೆ ಯಾವುದೇ ಒಂದು ಇದಿಲ್ಲದೆ ಬಂದಿದ್ದಾರೆ. ಅವರು ಮುಜುಗರ ಇಲ್ಲದೆ ಬಂದಿದ್ದಾರೆ. ಬೇರೆ ಸಂದರ್ಭ ಆಗಿದ್ದರೆ ಬೇರೆ, ಮುಜುಗರ ಇಲ್ಲದೆ ಬಂದಿದ್ದಾರೆ. ಯಾಕೆ ಅಂತಂದರೆ ಅದು ಕುಟುಂಬಗಳಲ್ಲಿ ಹಾಗೇ ಅಲ್ವಾ. ವೈಮನಸ್ಸಿನಿಂದ ದೂರ ಆಗಿದ್ದ ಅಣ್ಣ ತಮ್ಮಂದಿರುಗಳು ಒಂದಾಗ್ತಾರೆ. ಮನೆಯಲ್ಲಿ ಒಂದು ಸಾವಾದಾಗ ದಾಯಾದಿಗಳು ಒಂದಾಗ್ತಾರೆ, ಕುಟುಂಬಸ್ಥರು ಒಂದಾಗ್ತಾರೆ, ಸಮುದಾಯದವರು ಒಂದಾಗ್ತಾರೆ. ಅದು ಸಾವಿನ ಸಂದರ್ಭದಲ್ಲಿ ಮಾತ್ರ. ಅದಕ್ಕೆ ದೊಡ್ಡ ನಿದರ್ಶನ ಇವತ್ತಿನ ಈ ಎಲ್ಲ ದೃಶ್ಯಾವಳಿಗಳು. ಪಾಪ ದೇವೇಗೌಡರು ನೋಡಿ, ಅವರ ಮನಸ್ಸಿನಲ್ಲಿ ಮಡುಗಟ್ಟಿರುವ ದುಃಖ ಅದು ಅನುಭವಿಸಿದವರಿಗೆ ಗೊತ್ತು. ಈಗಷ್ಟೇ ಸರ್ ಹೇಳ್ತಾ ಇದ್ರು, ಈವನ್ ಚೆನ್ನಮ್ಮ ಈ 72 ವರ್ಷ ಜೊತೆಗಿದ್ರಲ್ಲ, ದೇವೇಗೌಡರ ಏಳು ಬೀಳುಗಳಲ್ಲಿ ಅವರು ಅನುಭವಿಸಿದ ದುಃಖ ಅವರಿಗೆ ಗೊತ್ತಿತ್ತು. ಎಲ್ಲವನ್ನ ಎದುರಿಸಿ ಗಟ್ಟಿಗಿತ್ತಿ ಆದರು, ಸಕ್ಸಸ್ ಆದರು. ಆ ಸಕ್ಸಸ್ಸನ್ನು ಅವರು ಕಂಡ್ರು ಕಣ್ತುಂಬ. ತನ್ನ ಗಂಡ ದೇಶದ ಪ್ರಧಾನಿಯಾಗಿದ್ದನ್ನು ನೋಡಿದ್ರು, ತನ್ನ ಮಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು 2 ಸರ್ತಿ ನೋಡಿದ್ರು. ಆ ದುಃಖ, ಆ ಖುಷಿ, ಆ ನೋವು ಎಲ್ಲವನ್ನ ಸಮಚಿತ್ತದಿಂದ ಸ್ವೀಕಾರ ಮಾಡಿದ್ರು. ಅದು ಕೆಲವರಿಗೆ ಮಾತ್ರ ಸಿದ್ಧಿಸುವ ಮನಸ್ಥಿತಿ ಅಂತ, ಎಲ್ರಿಗೂ ಆಗಲ್ಲ. ಒಂದು ಅಧಿಕಾರ ಸಿಕ್ತು, ಒಬ್ಬ ಮಂತ್ರಿ ಆಗ್ಬಿಟ್ಟ ಅಂದರೆ ಅವರ ಜೊತೆಯಲ್ಲಿ ಅವರ ಹೆಂಡತಿ ಹೇಗೆ ಇರ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲವನ್ನ ನಾವು ನೋಡಿದ್ದೀವಿ. ಅವರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಸುತ್ತೂರು ಶ್ರೀಗಳು ಜಗದ್ಗುರುಗಳಿದ್ದಾರೆ. ಹಾಗೆಯೇ ಕುಮಾರಸ್ವಾಮಿಗೂ ನೋಡಿ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹಾಗೆಯೇ ದೇವೇಗೌಡರು ಬೆಂತಟ್ಟುತ್ತಾರೆ. ಒಂದು ಕಾಲದ ಗೆಳೆಯರು ಇವರೆಲ್ಲ. ರಾಜಕೀಯದಿಂದ ಬೇರೆ ಬೇರೆ ಆದವರು ಅಷ್ಟೇ, ರಾಜಕೀಯದ ವಿಚಾರದಲ್ಲಿ ಬೇರೆ ಬೇರೆ ಆದವರು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ದೇವೇಗೌಡರ ನಿವಾಸಕ್ಕೆ ಮಾಜಿ ಸಚಿವ ಜಿಟಿ ದೇವೇಗೌಡರು ಬಂದಿದ್ದಾರೆ. ಅವ್ರದ್ದು ದಶಕಗಳ ಒಡನಾಟವೇ. ಚೆನ್ನಮ್ಮ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದಿದ್ದಾರೆ ಜಿಟಿ ದೇವೇಗೌಡ. ದೇವೇಗೌಡರ ನಿವಾಸಕ್ಕೆ ಮಾಜಿ ಸಚಿವ ಜಿಟಿ ದೇವೇಗೌಡ. ಅದು ಅಗೈನ್ ರಾಜಕೀಯದಿಂದ ಏನೋ ಒಂದಷ್ಟು ಮುನಿಸಿಗಳಿದ್ದರೂ ಕೂಡ ದೇವೇಗೌಡರ ವಿಚಾರದಲ್ಲಿ ಜಿಟಿ ದೇವೇಗೌಡರು ಯಾವತ್ತೂ ಏನೋ ಕೆಟ್ಟದಾಗಿ ಮಾತಾಡಿಲ್ಲ. ಅವ್ರು ಯಾವತ್ತೂ ತಮ್ಮ ಗುರುಗಳು ಅಂತಲೇ ಕರೀತಾರೆ. ಹಾಗಾಗಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಏನೇ ವೈರುಧ್ಯಗಳಿದ್ದರೂ ಯಾರೂ ಕೂಡ ಮುಜುಗರ ಪಟ್ಕೊಳ್ಳಲ್ಲ. ಚೆನ್ನಮ್ಮನವರ ಗುಣಗಾನ ಮಾಡಿದ್ದಾರೆ ಜಿಟಿ ದೇವೇಗೌಡರು. ದೇವೇಗೌಡರ ನಿವಾಸಕ್ಕೆ ಮಾಜಿ ಸಚಿವ ಜಿಟಿ ದೇವೇಗೌಡ ಅವರು ಬಂದು ಅಂತಿಮ ದರ್ಶನ ಪಡೆದು ಸಾಂತ್ವನವನ್ನು ಹೇಳಿ
ಚೆನ್ನಮ್ಮನವ್ರನ್ನ ಹಾಡಿ ಹೊಗಳಿದ್ದಾರೆ, ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರು. ತಾಯಿ ಪೂಜ್ಯ ಚೆನ್ನಮ್ಮನವರ ನಿಧನದಿಂದ ನಾವೆಲ್ಲರೂ ಕೂಡ ದುಃಖಿತರಾಗಿದ್ದೇವೆ. ತಾಯಿ ಚೆನ್ನಮ್ಮ ಧರ್ಮದೇವತೆ. ಅವರು ಅವರ ಸರಳತೆ, ಅವರ ಸೌಜನ್ಯ, ಅವ್ರು ಪಡೆದಿರ್ತಕ್ಕಂಥ ಗೌರವ ಒಂದು ಆದರ್ಶ. ಚಿಕ್ಕ ವಯಸ್ಸಿನಲ್ಲೇ ಇಡೀ ದೊಡ್ಡ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರಿಗೆ ಬೆಂಬಲವಾಗಿ ನಿಂತು ಅವರು ಮುಖ್ಯಮಂತ್ರಿ ಆಗಲು, ಪ್ರಧಾನಮಂತ್ರಿ ಆಗಲು ಅವರ ಅಪಾರವಾದ ಕೊಡುಗೆ. ಅದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲು, ರೇವಣ್ಣವ್ರ ಮಂತ್ರಿ ಆಗಲು, ಬಾಲಕೃಷ್ಣಗೌಡರು, ರಮೇಶ್ ಅವರು ಎಲ್ಲ ಕುಟುಂಬ, ಅನಸೂಯ ಅವರು, ಶೈಲಜಾ ಅವರು, ಇಡೀ ದೊಡ್ಡ ಕುಟುಂಬವನ್ನು ದೇವೇಗೌಡರಿಗೆ ಜವಾಬ್ದಾರಿನ ಕೊಡದೆ ಎಲ್ಲ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ನಾನು ಪ್ರಧಾನಮಂತ್ರಿ ಪತ್ನಿ, ಮುಖ್ಯಮಂತ್ರಿ ಪತ್ನಿ ಅಂತಕ್ಕಂಥ ಒಂದೇ ಒಂದು ಮನಸ್ಸಲ್ಲೂ ಕೂಡ ಸಣ್ಣ ಅಹಂಭಾವ ಅವ್ರಿಗಿರಲಿಲ್ಲ. ಆ ರೀತಿ